ನಮಸ್ಕಾರ ವೀಕ್ಷಕರೇ, ಸ್ಟಾರ್ ಕ್ರೈಮ್ ನ್ಯೂಸ್ಗೆ ಸ್ವಾಗತ. ನಾನು ಎಂ ಮಗಳಗಟ್ಟಿ. ಧಾರವಾಡದಲ್ಲಿ ಕ್ಷುಲ್ಲಕ ಕಾರಣಕ್ಕೆ ಆರಂಭವಾದ ಗಲಾಟೆ ಇದೀಗ ಕೊಲೆ ಸುಪಾರಿಯ ಶಂಕೆವರೆಗೆ ತಲುಪಿದೆ. ಚಹಾ ಕುಡಿದು ಬಿಲ್ ಪಾವತಿಸದ ವಿಚಾರಕ್ಕೆ ಆರಂಭವಾದ ವೈಷಮ್ಯದ ಬಳಿಕ ಹಿರೇಮನಿ ಕುಟುಂಬದ ಮೇಲೆ ಮಾರಕಾಸ್ತ್ರಗಳೊಂದಿಗೆ ದಾಳಿ ನಡೆಸಲು ಯತ್ನಿಸಲಾಗಿದೆ ಎಂದು ಹೇಳಲಾಗಿದೆ. ಆನಂದ್ ಕೊಪ್ಪದ್ ಹಾಗೂ ಆತನ ತಂಡ ತಲ್ವಾರ್ಗಳೊಂದಿಗೆ ಬೈಕ್ನಲ್ಲಿ ಬಂದು ದಾಳಿ ನಡೆಸಲು ಮುಂದಾದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ಎಂದು ಹೇಳಲಾಗಿದೆ. ಸಾರ್ವಜನಿಕರು ಮಧ್ಯ ಪ್ರವೇಶಿಸಿದ ಪರಿಣಾಮ ದಾಳಿಕೋರರು ಪರಾರಿಯಾಗಿದ್ದು, ಈ ವೇಳೆ ಇಬ್ಬರು ಗಾಯಗೊಂಡಿದ್ದಾರೆ ಎಂದು ತಿಳಿದುಬಂದಿದೆ. ಈ ಪ್ರಕರಣದ ಹಿಂದೆ ಬೆಳಗಾವಿ ಮೂಲದ ವ್ಯಕ್ತಿಗಳಿಗೆ ಕೊಲೆ ಸುಪಾರಿ ನೀಡಲಾಗಿತ್ತು ಎಂಬ ಆರೋಪ ಕೇಳುಬಂದಿದೆ. ಘಟನೆಯ ಬಗ್ಗೆ ಮುಂಚಿತವಾಗಿ ಮಾಹಿತಿ ನೀಡಿದ್ದರೂ ಪೊಲೀಸರು ಕ್ರಮ ಕೈಗೊಂಡಿಲ್ಲ ಎಂದು ಕುಟುಂಬಸ್ಥರು ಆರೋಪಿಸಿದ್ದಾರೆ. ಸದ್ಯ ವಿದ್ಯಾಗಿರಿ ಪೊಲೀಸ್ ಠಾಣೆ ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಂಡು ಸಿಸಿಟಿವಿ ದೃಶ್ಯಾವಳಿ ಆಧಾರದ ಮೇಲೆ ತನಿಖೆ ಮುಂದುವರಿಸಿದ್ದಾರೆ. ಧಾರವಾಡ ಬಾರಕುಟ್ರಿ ಹೋಟೆಲ್ ಮಯೂರ ಬೇಕರಿ ಹತ್ರ ಏನು ಕೆಲವು ದುಷ್ಟ ಶಕ್ತಿಗಳು ಅಲ್ಲಿನ ಚಂದ್ರಶೇಖರ್ ಶೆಟ್ಟಿ ಅಂತಕ್ಕಂಥ ಒಬ್ಬ ವ್ಯಕ್ತಿಯ ಮೇಲೆ ದೌರ್ಜನ್ಯ ಮಾಡ್ತಿರ್ತಾರ. ಅದನ್ನ ಅಲ್ಲಿನ ನಾಗರಿಕರು ಮತ್ತೆ ವಕೀಲರು ಪ್ರಶ್ನೆ ಮಾಡಿ ಅವರಿಗೆ ಬುದ್ಧಿವಾದ ಹೇಳಿ ಕಳಿಸ್ತಾರೆ. ಮುಂದೆ ಅವ್ರೇನ್ ಮಾಡ್ತಾರ, ಅದೇ ದ್ವೇಷ ಇಟ್ಟುಕೊಂಡು ಅಲ್ಲಿನ ಒಬ್ಬ ಕಾಮನ್ ಮ್ಯಾನ್, ಒಬ್ಬ ದೊಡ್ಡ ಸಮಾಜ ಸೇವಕ ಆಗಿರ್ತಕ್ಕಂಥ ಏನು ಮಂಜುನಾಥ್ ಹಿರೇಮನಿ ಈ ಘಟನೆಯನ್ನ ಪ್ರತಿಭಟಿಸಿ ಅವ್ರಿಗೆ ಬುದ್ಧಿವಾದ ಹೇಳಕ್ ಬಂದಿದ್ದ ಅನ್ನೋ ಒಂದೇ ಕಾರಣಕ್ಕೆ ಆತನ ಮೇಲೆ ದ್ವೇಷ ಇಟ್ಟುಕೊಂಡು ರಾತ್ರಿ ಸುಮಾರು 11 ಗಂಟೆ ನಂತರ ಇವರು ಸುಮಾರು 5-6 ಬೈಕ್ಗಳಲ್ಲಿ ಮಾರಕಾಸ್ತ್ರಗಳನ್ನು ಹಿಡ್ಕೊಂಡು ಮಂಜುನಾಥ್ ಹಿರೇಮನಿ DSS ಕೆಂಪು ಸೇನೆಯ ಮುಖಂಡರ ಮನೆ ಮೇಲೆ ಹಲ್ಲೆ ಮಾಡ್ತಾರೆ. ಈ ಘಟನೆ ಬಹಳ ದುರದೃಷ್ಟಕರ ಆಗೈತಿ. ಅದೇನೇ ಇರಲಿ, ಕಾನೂನು ಅನ್ನೋದು ಒಂದೈತಿ. ಆ ಕಾನೂನನ್ನು ಯಾರು ಕೈಗೆ ತಗೋಬಾರ್ದು, ಮಾರಕಾಸ್ತ್ರಗಳನ್ನು ಯಾರು ಹಿಡ್ಕೋಬಾರ್ದು, ಸಮಾಜದ ಸ್ವಾಸ್ಥ್ಯವನ್ನ ಕದಡಬಾರ್ದು ಅಂತಕ್ಕಂಥ ಒಂದು ಕಳಕಳಿಯ ಮನವಿಯನ್ನ ನಾವು ಪೊಲೀಸ್ ಇಲಾಖೆಗೆ, ಮುಖ್ಯವಾಗಿ ಪೊಲೀಸ್ ಆಯುಕ್ತರಿಗೂ ಕೂಡ ಈ ಬಗ್ಗೆ ನಾವು ಭೇಟಿಯಾಗಿ ಮನವಿಯನ್ನ ಸಲ್ಲಿಸಿದ್ದೇವೆ. ಚಿಂತೆ ಕೊಡ್ತಿದ್ವಿ ಸರ್. ಬಂದಲ್ಲಿ ಪಕ್ಕ ಬೀಡಂಗಡಿಯಲ್ಲಿ ಇಟ್ಕೊಂಡ ಅಲ್ಲಿ ಸಿಗರೇಟ್ ತಂಗಳು ಯಾರು ಇಲ್ಲ ಅಂತ ನೋಡಿಕೊಂಡು ಮತ್ತೆ ಒಳಗಡೆ ಬಂದು ಈ ತರ ಮಾಡಿ ಒಳಗಡೆ ಡೈರೆಕ್ಟ್ ಬಂದು ಬಿಡ್ತಾರೆ ಸರ್. ನಿಮ್ಮ ಹೆಸರು? ಚಂದ್ರಶೇಖರ್. ಆಮೇಲೆ ಪಬ್ಲಿಕ್ ಎಲ್ಲ ಬಂದು ಸೇರಿ ಅವ್ರನ್ನೆಲ್ಲ ನಾನು ತಪ್ಪಿಸಿ ನಾನು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ಪೊಲೀಸಿಗೆ ಅವ್ರಿಗೆ ಒಪ್ಪಿಸಿ FIR ಮಾಡಿದ್ದೀನಿ ಸರ್. ಹೋಟೆಲ್ ಮಯೂರಲ್ಲಿ ಕೆಲಸ ಮಾಡ್ತಿರೋದು ಸರ್. 15 ದಿವಸದಿಂದ ಟಾರ್ಚರ್ ಕೊಡ್ತಾ ಇದ್ದೇವೆ. ಬಂದು ನಾಷ್ಟ ಮಾಡ್ಕೊಂಡು ಹೋಗ್ತಾರೆ. ಈಗ ರೊಕ್ಕ ಕೇಳಿ ಹೊಡಕ್ಕೆ ಬರ್ತಾರೆ. ಮೊನ್ನೆ ಬಂದು ಹೇಗೆ ಬಂದು ನಾವು ಒಬ್ಬನೇ ಇರುವಾಗ ಇಬ್ಬರು ಬಂದು ನನಗೆ ಹೊಡೆದಾರೆ. ಅನ್ನೊಂದು ಒಬ್ಬ ನಾವು ಜೊತೆ ಇಲ್ಲ, ಅವನಿಂದ ಒಬ್ಬ ಇದ್ದಾನೆ. ಅವ ಬಂದು ಹೊಡೆದು ಕಾಲಲ್ಲೆಲ್ಲ ತೊಳೆದು ಬೂಟಿಂಗಲ್ಲೆಲ್ಲ ತೊಳೆದು ನನಗೆ 2 ಕಾಲಲ್ಲಿ ಬೆಟ್ಟಾಗಿದೆ, ಹೊಟ್ಟೆಯಲ್ಲಿ ಸ್ವಲ್ಪ ಬೆಟ್ಟಾಗಿದೆ. ಅವರಿಗೆ ರೊಕ್ಕ ಕೇಳೋಕ್ಕೆ ಹೋಗಿದ್ದಾರೆ. ಮತ್ತೆಲ್ಲ ಅಲ್ಲಿ ಬಂದು ಹಿಂದ್ಗಡೆ ಅವರೆಲ್ಲ ಬಂದು ನನಗೆ ತಪ್ಪಿಸಿ ಇದು ಬಿಡಿಸಿದ್ದಾರೆ.